ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರ ಸಮಾಧಾನ ಅಲ್ವೇ? ಹತ್ತು ಕರೆದು ಔತಣ ಮಾಡಿಸ್ಕೊಂಡಂಗಾಯ್ತು ನಮ್ಮ ಕತೆ. ಅಮ್ಮ, ಇದಿಲ್ಲಿಗೆ ಮುಗಿಯೋ ಕತೆ ಅಲ್ಲ. ಸುಮ್ಮನೆ ನಮ್ಮನ್ನ ಯಾಕೆ ಕರ್ಸಿದ್ರಿ? ಹೌದು ಅತ್ತೆ, ಇದೆಲ್ಲ ಯಾಕೆ? ನಮ್ಮ ಪಾಡಿಗೆ ನಾವೆಲ್ಲ ಬದುಕೋತೀವಿ ಬಿಡಿ. ಭಾವ, ನಿಮ್ಗೆ ಎಷ್ಟು ನೋವಾಗಿದೆ ಅಂತ ಅರ್ಥ ಮಾಡ್ಕೊಂಡೆ ಸಹನ ಅವರು ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ಒಪ್ಕೊಂಡಿರೋದು. ಯಾಕೆ ತಡ ಮಾಡ್ತಿದ್ಯಾ ಸಹನ? ಕೇಳ್ಬಿಡು. ಒಂದು ಕ್ಷಮೆ ಕೇಳೋದ್ರಿಂದ ಎಲ್ಲ ಸರಿ ಹೋಗುತ್ತೆ ಅಂತಂದರೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ ಸಹನ ಅವರೇ. ನಿಮ್ಗೇನಾದರೂ ನನ್ನ ಮೇಲೆ ಸ್ವಲ್ಪ ಆದರೂ ಪ್ರೀತಿ ಇದ್ದರೆ ನೀವು ಇವಾಗ ಕ್ಷಮೆ ಕೇಳ್ಬಿಡಿ. ನನ್ನಿಂದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ಅಕ್ಕ, ಬಾಬಾ, ಇನ್ಯಾವತ್ತೂ ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಅದೇನೇ ಇದ್ರೂ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ. ಅಮ್ಮ, ಈಗ ನಿಂಗೆ ಖುಷಿನಾ? ನಿಮ್ಮಿಬ್ರಿಗೂ ಯಾರ ಕೆಟ್ಟ ದೃಷ್ಟಿನೂ ತಾಕದೇ ಇರಲಿ. ಅತ್ತೆ, ಯಾಕೋ ತಲೆ ತುಂಬ ಸಿಡಿತಾ ಇದೆ. ಸ್ವಲ್ಪ ಕಾಫಿ ಕೊಟ್ಟರೆ ಆರಾಮಾಗಿರುತ್ತೆ. ಅಯ್ಯೋ, ಅದಕ್ಕೇನಂತೆ, ಬನ್ನಿ ಹೇಳಿ ಅಂದರೆ ಮಾಡ್ಕೊಡ್ತೀನಿ. ಕಾಫಿ ಜೊತೆಗೆ ಸ್ವಲ್ಪ ಬೋಂಡ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟೇನಾ? ಸಹನ ಮಾಡ್ತಾಳೆ, ಬನ್ನಿ. ನಾನು ನಿಮ್ಮ ಹೆಂಡತಿ ಅನ್ನೋದಕ್ಕಿಂತ ಒಂದು ಹುಡುಗಿ ಯಾಕೆ ಹಿಂಗೆ ನಡ್ಕೊಂಡ್ಲು ಅಂತ ವಿಚಾರಿಸ್ಕೊಳ್ದೇ ಇರೋ ಅಷ್ಟು ಮಬ್ಬಾಗೈತಾ ನಿಮ್ಮ ಮನಸ್ಸು? ಈಗ ಕ್ಷಣಕ್ಕೆ ನೀವು ಗೆದ್ದಿರ್ಬೋದು, ಆದರೆ ದಿಟ ಸತ್ತಿಲ್ಲ. ಒಂದಲ್ಲ ಒಂದಿನ ಸಾಕ್ಷಿ ಸಮೇತ ದಿಟ ತೋರಿಸ್ತೀನಿ. ಸುಮಾ, ಎದ್ದಾಳವಿ. ಅದೇನು ಫೋನ್ ನೋಡ್ಕೊಂಡು ತಿರ್ಕೊಂಡು ಮಲ್ಕಂತಿಯಲ್ಲ? ಬಿರ್ನೆ ಎದ್ದು ಸ್ನಾನ ಮಾಡ್ಕ, ಗುಡಿಗೆ ಹೋಗಿ ಬರೋಣ. ಇಲ್ಲ ಅಮ್ಮ, ನಾನು ಬರಲ್ಲ. ಸುಮ್ಮನೆ ಎದ್ದು ಬಾ ಅಂತೀನಿ ನೋಡು. ಅವ್ವ. ಗುಡ್ ಮಾರ್ನಿಂಗ್ ಸುಮಾ. ಗುಡ್ ಮಾರ್ನಿಂಗ್ ಅಕ್ಕ. ಸಾರಿ ಅದಕ್ಕೆ. ಅಕ್ಕ ಅಂದ್ರೂ ಖುಷಿನೇ. ಎದ್ದೇಳು, ಅವ್ವ ದೇವಸ್ಥಾನಕ್ಕೆ ಹೋಗ್ತಿದ್ದಾರಂತೆ. ನೀನು ಜೊತೆಲಿ ಹೋಗ್ಬಾ, ಮೈಂಡ್ ಫ್ರೀ ಆಗತ್ತೆ. ಇವತ್ತೊಂದಿನ ಕಾಲೇಜಿಗೆ ಬ್ರೇಕ್ ತಗೋ. ಪೇಪರ್ ಕರೆಕ್ಷನ್ ಟೈಮಲ್ಲಿ ಮಿಸ್ಪ್ಲೇಸ್ ಆಗಿರ್ಬೋದು. ಸರಿ ಹೋಗತ್ತೆ, ನಾಳೆ ಹೋಗು. ಇಲ್ಲೊಂದು ಲಿಸ್ಟ್ ಇತ್ತಲ್ಲ? ಬುಕ್ ಲಿಸ್ಟ್ ತಾನೆ? ನಿಮ್ಮಪ್ಪ ತಗೊಂಡು ಹೋದ್ರು. ನನ್ಗೆ ಯಾಕೋ ಆ ಶಿವಾನಿನೇ ಏನೋ ಮಾಡಿರೋದು ಅನ್ಸುತ್ತೆ. ಹುಟ್ಟಿರೋ ಕೊಬ್ಬು ಅವಳಿಗೆ. ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಸ್ನೇಹ ನಿನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ಲು ಹೇಳು? ನಂದೇನು ತಪ್ಪಿಲ್ಲ, ಫೇಲ್ ಆಗಿಲ್ಲ ಅಂತ ಪ್ರೂವ್ ಮಾಡ್ತಿದ್ಲೋ ಇಲ್ವೋ? ಮತ್ತೆ ನೀನು ಎದುರಿಸ್ಬೇಕಲ್ವಾ? ಹೋಗು, ರೆಡಿಯಾಗಿ ಅವನ ಜೊತೆ ದೇವಸ್ಥಾನಕ್ಕೆ ಹೋಗ್ಬಾ. ಏನಾಯ್ತು ಅದಕ್ಕೆ? ಮಗು ಒದಿತಿದ್ಯಾ? ವಾವತ್ಗೆ ಅಣ್ಣಯ್ಯ, ಅವ್ವ, ಮಗು ಒದಿತಿದ್ಯಂತೆ. ನನ್ ಪುಟ್ಟು ಇಷ್ಟ ತನಕ ಇವಳ ಹತ್ರ ಮಾತಾಡ್ತಾ ಇದ್ದೆ. ಸಪ್ಪಗೆ ಇದ್ಲು. ಇಷ್ಟು ಬೇಗ ಇವಳಿಗೆ ಜೋಶ್ ಕೊಟ್ಬಿಟ್ಟಿಯಲ್ಲ.
ಅವನಿಗೂ ಹೀಗೆ ಖುಷಿಯಾಗೋ ಹಾಗಾಗ್ಲಿ. ಆದಷ್ಟು ಬೇಗ ಅಜ್ಜಿ ಮನೆಗೆ ಹೋಗೋಣ ಆಯ್ತಾ? ಚಾನ ರೋದನೆ ಕೊಡ್ತಿದ್ದವಳೆ ನೀನು. ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಡ್ತಿರ್ಲಿಲ್ಲ. ಈಗ ನೀನು ಹೊತ್ತಿಗೆ ಅದಕ್ಕೆ ಹೊಟ್ಟೆ ಒಳಗೆ ಮಗ ಒದಿತಿತ್ತ ಅಂತ ಕೇಳ್ತಿದ್ದಲ್ಲ, ಹಂಗೆ ಸ್ನೇಹನುವೆ ಬಂದ್ಬಿಟ್ಟು ಅವ್ವ ಮಗ ಒದಿತಿತ್ತ ಅಂತ ಕೇಳ್ತಿದ್ಲು. ಯಾಕವಿ ಈಟತನ ಖುಷಿಯಾಗಿದ್ದೆ? ಯಾಕೆ ಮುಂಕಾಗ್ಬಿಟ್ಟೆ? ಮತ್ತೆ ಕಾಲೇಜ್ ನೆನಪಾಯ್ತವ. ಆಗ್ಲೇಬೇಕು. ನನಗೆ ಮೆಸ್ ಹೆಂಗೋ ನಿಂಗೆ ಕಾಲೇಜು ಹಂಗೆ. ಅಯ್ಯ ಯಾಕೆ ಹಂಗೆ ನೋಡ್ತಿದೀಯೇ? ಅವತ್ತು ರಾಜವನ ಹತ್ರ ಸವಾಲು ಹಾಕಿದ್ದನ್ನ ಅರ್ಥಬಿಟ್ಟಿಯಾ? ಗುರಿ ಮುಟ್ಟಗಂಟ ನಮ್ಮ ಕಣ್ಣಾಗೆ ಗುರಿ ಅಟೇ ಕಾಣಬೇಕು. ಅದಕ್ಕೆ ನರಿ ಕುರಿ ಹಳ್ಳ ದಿಣ್ಣೆ ಎಲ್ಲ ಅಡ್ಡ ಬರ್ತವೆ. ನಮ್ಮ ಕೆಲಸ ಏನು? ನಮ್ಮ ಗುರಿ ಸಾಧಿಸೋದು ಒಂದೇ, ಆಟೆಯ. ಸಬ್ಬಾಸ್ ಪುಟ್ಟಕ್ಕ, ಸರಿಯಾಗೆ ಹೇಳ್ದೆ. ಅಣ್ಣಯ್ಯ, ಅಮ್ಮವ್ರೆ ನಮಸ್ಕಾರ. ಯಾಕೆ ಸುಮ್ಮ ಕಾಲೇಜ್ಗೆ ಹೋಗ್ಲಿಲ್ವೇ? ಯೋನಾಯ್ತು ಪುಟ್ಟಕ್ಕ, ಮಗಳಿಗೆ ಧೈರ್ಯ ಹೇಳ್ತಿದ್ಯಾ ಅಂದ್ರೆ ನನ್ನ ತೊಂದರೆ ಆಗಿದೆಯಾ? ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಇವತ್ತು ಕಾಲೇಜಿಗೆ ರಜಾ ಇತ್ತು, ನಾನು ಪರೀಕ್ಷೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ ಅಂತ ಅವ್ವ ಬುದ್ಧಿ ಹೇಳ್ತಿದ್ಲು ಅಷ್ಟೆ. ವಾ ಆಟೆಯಾ? ನೀನು ನಿನ್ನ ಅವ್ವನ ಮಾತನ್ನ ಆಟೋನ್ ಶಿಸ್ತನ್ನ ಕೇಳ್ತಿದ್ಯಲ್ಲ, ಅದು ನನ್ನ ಮಾಡಿ ಖುಷಿ ಆಯ್ತು. ಆದ್ರೆ ಇನ್ನೂ ಕೆಲವ್ರು ಇರ್ತಾರೆ, ಅದ್ಯಾರು ಯೋನೆ ಹೇಳಿದ್ರು ಕೇಳಕ್ಕಿಲ್ಲ ಅಂತಾರೆ. ಬನ್ನಿ ಪೂಜೆ ಮಾಡ್ಸಮ್ಮ, ನಡೀರಿ. ಬಾ ಬಂಗಾರ. ಏನವ ನನ್ನ ಜೊತೆ ಪ್ರದಕ್ಷಿಣೆ ಹಾಕಕ್ ಬರ್ತೀಯಾ? ನನ್ನ ಕಾಲ್ ಸರಿಯೋದಾಗಿಂದ 11 ಕಿತ ಪ್ರದಕ್ಷಿಣೆ ಮಾಡ್ಬೇಕು ಅಂತ ಮನಸ್ಸಿಗೆ ಅನಿಸ್ತೈತೆ. ಅದಕ್ಕೇನಂತೆ ಮಾವ, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.